ನಮಸ್ಕಾರ. ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿ, ಇಲ್ಲದಿದ್ದರೆ 16ರಂದು ಸುವರ್ಣಸೌಧ ಮುತ್ತಿಗೆ. ವೈಟ್ಫೀಲ್ಡ್ ಮುರುಗೇಶ್ ಬಿಪಿಎಸ್ ಹೇಳಿಕೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದವರ ಓಟುಗಳನ್ನು ಮತ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ರಾಜ್ಯ ವಿಧಾನಸಭೆಯಲ್ಲಿ ಅತ್ಯಂತ ಬಹುಮತದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕಳೆದ 3 ವರ್ಷದಿಂದ ಪಾದಯಾತ್ರೆ ಮೂಲಕ, ಮನವಿ ಪತ್ರದ ಮೂಲಕ ಆಗ್ರಹಿಸಿದರೂ ಸಹ ಕಣ್ಣು, ಕಿವಿ, ಬಾಯಿ ಇಲ್ಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶೀಘ್ರವಾಗಿ ಬೃಹತ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಬೇಕು, ಇಲ್ಲವಾದಲ್ಲಿ ರಾಜೀನಾಮೆ ನೀಡಿ ಮನೆಗೆ ಹೋಗಬೇಕೆಂದು ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಹೇಳಿದರು. ಅವರು ಗುರುವಾರದಂದು ನಗರದ ಸರ್ಕಿಟ್ ಹೌಸ್ನಲ್ಲಿ ಭೀಮ್ ಪ್ರಜಾ ಸಂಘ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಪದಾಧಿಕಾರಿಗಳ ನೇಮಕಗೊಳಿಸಿ ಮಾತನಾಡಿದರು. ಪುತ್ಥಳಿ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 2020 ಬೀದರ್ನಿಂದ ಬೆಂಗಳೂರುವರೆಗೆ 1035 ಕಿಲೋಮೀಟರ್ ಪಾದಯಾತ್ರೆ ಹಾಗೂ ಕೋಲಾರದಿಂದ ಬೆಂಗಳೂರು ಅವರೆಗೆ ಪಾದಯಾತ್ರೆ ನಡೆಸಿದರೂ ಸಹ ಇದುವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದದ್ದು ಗಮನಿಸಿದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವಾಗಿದೆ. ಈ ಹಿನ್ನೆಲೆಯಲ್ಲಿ ಇದೇ ದಿನಾಂಕ 16ರಂದು ಬೆಳಗಾವಿಯಲ್ಲಿ ಜರುಗುತ್ತಿರುವ ಅಧಿವೇಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ಈಗಾಗಲೇ ಆಂಧ್ರಪ್ರದೇಶ, ತೆಲಂಗಾಣ, ಇತರೆ ರಾಜ್ಯಗಳಲ್ಲಿ ಬೃಹತ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದು ನಿಜಕ್ಕೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಇರುವ ಗೌರವ ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಾಗರಾಜ್ ಕಟ್ಟಿಮನಿ, ಜಿಲ್ಲಾ ಉಪಾಧ್ಯಕ್ಷರಾಗಿ ನರಸಿಂಹ, ಗಂಗಾವತಿ ತಾಲೂಕು ಅಧ್ಯಕ್ಷರಾಗಿ ಗಣೇಶ್ ಬಸಾಪಟ್ಟಣ, ಉಪಾಧ್ಯಕ್ಷರಾಗಿ ಶಾಮಿದ್ ಅಲಿ, ಕಾರ್ಯದರ್ಶಿ ವೀರೇಶ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಪತ್ರವನ್ನು ನೀಡಿ ಮಾತನಾಡಿದರು. ಸ್ನೇಹಿತರೆ, ಇವತ್ತು ಭೀಮ ಪ್ರಜಾ ಸಂಘದ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಏನು ಗಂಗಾವತಿ ತಾಲೂಕಲ್ಲಿ ಏನು ಜಿಲ್ಲಾ ಘಟಕವನ್ನು ಏನು ಆಯೋಜನೆಗೊಂಡಿದ್ದೇವೆ. ಹಂಗಾಗಿ ಏನು ಭೀಮ್ ಪ್ರಜಾ ಸಂಘ ಯಾವುದೇ ಒಂದು ಸಣ್ಣ ಸಂಘಟನೆ ಅಲ್ಲ. ಯಾಕಂದ್ರೆ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 200 ಮೀಟರ್ಗಳ ಒಂದು ಪುತ್ಥಳಿಗಾಗಿ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ಒಂದು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ, 1035 ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ, 45 ದಿನಗಳ ಒಂದು ಕಾಲ್ನಡಿಗೆ ಜಾಥಾ ಮಾಡಿರ್ತಕ್ಕಂಥ ಯಾವ್ದಾದ್ರು ಸಂಘಟನೆ ಇದೆ ಅಂದ್ರೆ ಅದು ಭೀಮ್ ಪ್ರಜಾ ಸಂಘ. ಯಾಕಂದ್ರೆ ಭೀಮ್ ಪ್ರಜಾ ಸಂಘ ಏನು ಗಂಗಾವತಿ ತಾಲೂಕು ಕೂಡ ನಾವು ಬಂದಿದ್ವಿ. ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ನಾವು ಸರ್ಕಾರವನ್ನ ಒತ್ತಾಯಿಸಲಿಕ್ಕೆ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕು ಅಂತೇಳಿ ನಾವು ಏನು ಬೀದರ್ನಲ್ಲಿ ಮಾರ್ಚ್ 6ನೇ ತಾರೀಕು ನಾವು ಏನು ಚಾಲನೆ ಮಾಡಿದ್ವಿ. ಗಂಗಾವತಿಗೆ ಕೂಡ ನಾವು ಬಂದು ಇದೇ ಗಂಗಾವತಿಯ ಪಟ್ಟಣದಲ್ಲಿ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥದೊಂದಿಗೆ ಒಂದು ಕಾಲ್ನಡಿಗೆ ಮುಖಾಂತರ ನಾವು ಈ ಒಂದು ಗಂಗಾವತಿಗೆ ಬಂದಿದ್ದ ಕಾರಣ, ಹಾಗಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಭೀಮ್ ಪ್ರಜಾ ಸಂಘ ಉತ್ತಮವಾಗಿ ಒಂದು ರೈತ ಪರ, ಎಲ್ಲಾ ಜಾತಿ ವರ್ಗದ ಪರವಾಗಿ ಹೋರಾಟಗಳನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಮ್ಮ ನಾಗರಾಜ್ ಕಟ್ಟಿಮನಿ ಅವರನ್ನ ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಯಲ್ಲಿ ಸಂಘಟನೆ ಬರೀ ಅವರ ಸ್ವಾರ್ಥಕ್ಕಾಗಿ ಬಳಸಬಾರ್ದು. ನಮ್ಮ ಮೂಲ ಉದ್ದೇಶ ಸಂಘಟನೆ ಅಂದ್ರೆ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಎಲ್ಲ ಜಾತಿಯ ಬಡವರ ಪರವಾಗಿ ಹೋರಾಟ ಮಾಡುವಂತ ನಾಯಕನನ್ನಾಗುವುದು. ಈಗ ನಾಗರಾಜ್ ಕಟ್ಟಿಮನಿ ಅವ್ರಿಗೆ ಅವರು ವಿಚಾರಧಾರೆಗಳು ಗೊತ್ತಿರಬಹುದು, ಅವ್ರಿಗೆ ವಿಚಾರ ಗೊತ್ತಿದ್ದಿರೇ ಇರ್ಬೋದು, ಅವರ ನಾಯಕತ್ವ ಇಲ್ದಿರೇ ಇರ್ಬೋದು. ಆದರೆ ನಮ್ಮ ಭೀಮ್ ಪ್ರಜಾ ಸಂಘ
ಯಾರಿಗೆ ನಾಯಕತ್ವ ಗೊತ್ತಿಲ್ವೋ ಅಂಥವ್ರನ್ನ ನಾವು ನಾಯಕರನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಒಬ್ಬ ಬಡವ ನಾನು ಇವತ್ತು ಒಬ್ಬ ನಾಯಕನಾಗಬೇಕು ಅನ್ನೋದು. ಯಾಕಂದ್ರೆ ಈಗ ನಾಯಕನಾಗಬೇಕು 40 ವರ್ಷ 50, ಈಗ ಹೆಂಗಾಗಿದೆ ಅಂದ್ರೆ ರಾಜಕೀಯ ಪಕ್ಷಗಳಲ್ಲೇ ತಂದೆ ಮಂತ್ರಿ ಆದ್ರೆ ಮಗ ಶಾಸಕರಾಗ್ತಾರೆ, ಮೊಮ್ಮಗ ಏನಾಗ್ತಾರೆ, ಮತ್ತೆ ಹಂಗೆ ಶಾಸಕರು ಮಂತ್ರಿಗಳು ಹಂಗೆ ಹೋಗ್ತಾನೆ ಇರ್ತದೆ, ಸಮುದ್ರದಂತೆ ಹೋಗ್ತಾನೆ ಇರುತ್ತೆ. ಆದ್ರೆ ನಮ್ಮ ಸಂಘಟನೆ ವತಿಯಿಂದ ವಿಶೇಷವಾಗಿ ಭೀಮಪ್ರದ ಸಂಘ ವಿಚಾರಗಳನ್ನು ಯಾರಿಗೂ ಏನೂ ಗೊತ್ತಿಲ್ಲದಿರೋಂಥವ್ರನ್ನ ಒಬ್ಬ ನಾಯಕನನ್ನ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮ ಭೀಮಪ್ರದ ಸಂಘ. ಹಂಗಾಗಿ ನಾಗರಾಜ್ ಕಟ್ಟಿಮನೆ ಮತ್ತೆ ಏನು ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಯಾರೇ ಆಗಿರ್ಬೋದು, ಏನೋ ನಾವು ಹಿರಿಯ ಹೋರಾಟಗಾರರು, ನಮ್ಗೆಲ್ಲ ವಿಚಾರಗಳು ಗೊತ್ತಿರ್ಬೋದು, ಇವ್ರಿಗೇನು ಗೊತ್ತಿಲ್ಲ ಅಂತ 100 ಜನ 100 ತರ ಮಾತಾಡಿದ್ರು ಹೌದು, ಆ ಹಿರಿಯ ಹೋರಾಟಗಾರರು ಮೊದಲು ಕಿರಿಯ ಹೋರಾಟಗಾರರಿಂದಾನೇ ಹಿರಿಯ ಹೋರಾಟಗಾರರಾಗೋದು. ಹಂಗಾಗಿ ಇವತ್ತು ಇವರು ಕಿರಿಯ ಹೋರಾಟಗಾರರಾಗಿರ್ಬೋದು, ವಿಚಾರಗಳು ಗೊತ್ತಿಲ್ದಿರೇ ಇರ್ಬೋದು, ಮುಂದಿನ ದಿನ ಇವರು ಒಬ್ಬ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ದೊಡ್ಡ ನಾಯಕನನ್ನಾಗಿ ನಾನು ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ. ಹಾಗಾಗಿ ಏನು ಇಂಥ ಒಬ್ಬ ನಾಯಕನನ್ನ ಮತ್ತೆ ಒಬ್ಬ ಬಡವ ಕೂಡ ಇವತ್ತು ಈ ರಾಜ್ಯ ಈ ದೇಶವನ್ನ ಆಳ್ಲಿಕ್ಕೆ ಯಾವ ರೀತಿ ಅಂದ್ರೆ ಒಂದು ಮತದಾನದ ಮೂಲಕ ಆ ಮತದಾನದ ಅರಿವನ್ನು ಮೂಡಿಸ್ಲಿಕ್ಕೆ ಮತ್ತೆ ಯುವಕರನ್ನ ಉತ್ಪತ್ತಿ ಮಾಡಿ ಯುವಕರನ್ನ ಒಳ್ಳೆ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಯುವಕರನ್ನ ಒಂದು ಒಳ್ಳೆಯ ನಾಯಕನನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ನಾವು ಏನು ಭೀಮಪ್ರದ ಸಂಘ ವಿಸ್ತಾರ ಮಾಡಿಕೊಂಡು ನಾವು ಇವತ್ತು ಎಲ್ಲಾ ಕಡೆ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಶ್ರಮ ಪಟ್ಟರು, ಕಷ್ಟಪಟ್ಟರು ಎಲ್ಲ ತಮ್ಗೆಲ್ಲ ಗೊತ್ತಿರ್ತದೆ. ನಾವು ಪದೇ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಸಂಘಟನೆ ಈಗ ಗುಡ ಒಂದೇ, ರಂಬೆ ಕೊಂಬೆಗಳು ಹಲವಾರು. ಹಾಗಾಗಿ ಬಾಬಾ ಸಾಹೇಬರು ಆ ಸಿದ್ಧಾಂತದಲ್ಲಿ ಸುಮಾರು ಲಕ್ಷಾಂತರ ಸಂಘಟನೆಗಳಿದೆ. ಅದ್ರ ಜೊತೆಯಲ್ಲಿ ನಮ್ದು ಒಂದು ಸಂಘಟನೆ ಅನ್ನೋದಕ್ಕಿಂತ ನಮ್ಮ ಸಂಘಟನೆ ವತಿಯಿಂದ ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರ್ಬೇಕು. ನಮ್ಮಿಂದ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ ಏನಾದ್ರೂ ನಮ್ಮ ಕೊಡುಗೆ ಇರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬರ ಹೆಸರಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕ್ಯಾಂಟೀನ್ ಸ್ಥಾಪನೆ ಮಾಡಿರ್ತಕ್ಕಂಥ ಏಕೈಕ ಸಂಘಟನೆ ಭೀಮಪ್ರದ ಸಂಘ. ಇವತ್ತು ಬೆಂಗಳೂರು ರಾಜಧಾನಿಯಲ್ಲಿರ್ತಕ್ಕಂಥ ವೈಟ್ಫೀಲ್ಡ್ ಆ ಪಟ್ಟಣದಲ್ಲಿ ಒಂದು ಅಂಬೇಡ್ಕರ್ ಹೆಸರಿನಲ್ಲಿ ಅಂಬೇಡ್ಕರ್ ಕ್ಯಾಂಟೀನ್ ಅಂತ ನಿರ್ಮಿಸಿ ಒಂದು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಅಂಬೇಡ್ಕರ್ ಕ್ಯಾಂಟೀನ್ ಇಂಥ ಒಂದು ಸಾಮಾಜಿಕವಾಗಿ ಒಂದು ಒಳ್ಳೆ ಹೋರಾಟಗಳನ್ನ ರೂಪಿಸ್ಕೊಂಡು ಮತ್ತೆ ಬಡವರ ಪರವಾಗಿ, ರೈತರ ಪರವಾಗಿ ಅನೇಕ ಹೋರಾಟಗಳನ್ನ ರೂಪಿಸ್ಕೊಂಡು ನಾವು ಏನು ಇಡೀ ರಾಜ್ಯಾದ್ಯಂತ ಆಗಲಿ ಮತ್ತೆ ಹೊರ ರಾಜ್ಯಗಳಲ್ಲಿ ಕೂಡ ನಮ್ಮ ಭೀಮಪ್ರದ ಸಂಘ ಒಳ್ಳೆ ಉತ್ತಮವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕೊಪ್ಪಳ ಜಿಲ್ಲೆಗೆ ವಿಶೇಷವಾದಂತ ಒಂದು ಸ್ಥಾನಮಾನ ಇದೆ. ಏನು ಕಲ್ಯಾಣ ಕರ್ನಾಟಕ ಏನು ನಾನು ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ನಾನು ಬಂದಾಗ ನನಗೆ ಎಲ್ಲೋ ಒಂದ್ ಕಡೆ ಸಂತೋಷ ಆಯ್ತು. ಯಾವ ರೀತಿ ಸಂತೋಷ ಆಯ್ತು ಅಂದ್ರೆ, ಎಲ್ಲಿ ಹೆಚ್ಚಾಗಿ ಸ್ವಾಭಿಮಾನಿಗಳು ಇರ್ತಕ್ಕಂಥ ಜಿಲ್ಲೆ ಅಂತ ನಾನು ಹುಡುಕಿದಾಗ ನನಗೆ ಬೀದರ್ ಕಾಣಿಸ್ತು. ಬೀದರ್ ಯಾವುದು? ಕಲ್ಯಾಣ ಕರ್ನಾಟಕ. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ ಇದೆಲ್ಲ ಒಂದು ಏನಂದ್ರೆ ಸ್ವಾಭಿಮಾನಿಗಳು ಇರ್ತಕ್ಕಂಥ ಒಂದು ಜನ. ಈಗ ನಾನು ಏನೋ 45 ದಿನಗಳಲ್ಲಿ ನಾನು ಗಂಗಾವತಿ, ಹೊಸಪೇಟೆ, ಚಿತ್ರದುರ್ಗ ಹೋಗೋವರೆಗೂ ನನಗೆ ಊಟ ಮಾಡ್ಲಿಕ್ಕೆ ಕೂಡ ನಾನು ಹೋಟ್ಲಿಗೆ ಹೋಗಿಲ್ಲ. ಬಾಬಾ ಸಾಹೇಬ್ಗೋಸ್ಕರ ಮಾಡ್ತಾ ಇದ್ದಾರೆ. ನನ್ನ ಮಗು ಬಂತು, ನನ್ನ ಮಕ್ಕಳು ಬಂತು, ನನ್ನ ನಾಯಕನು ಬಂದು ಅಂತೇಳಿ ಎಲ್ಲ ಪ್ರತಿ ಮನೆಗಳಲ್ಲಿ ಒಂದೊಂದು ರೊಟ್ಟಿ, ಅನ್ನ, ಈ ಎಲ್ಲ ನೀರು ಎಲ್ಲ ತಂದು ನನಗೆ ಒಂದು ಆ ಹೋರಾಟ ಇವತ್ತು ಒಂದು ರಾಜ್ಯ ಸರ್ಕಾರ ಒಂದು ರಾಜ್ಯದ ಮುಖ್ಯಮಂತ್ರಿ ನಮ್ಮ ಮನವಿಗೆ ಸ್ಪಂದಿಸಿ ಏಪ್ರಿಲ್ 14ನೇ ತಾರೀಕು ಘೋಷಣೆ ಮಾಡ್ತಾರೆ. ಏನಂತ? ಇಡೀ ದೇಶದಲ್ಲೇ ಅತಿ ದೊಡ್ಡದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡ್ತೀರಿ ಅಂತ. ಅದು ಯಾಕೆ ಅವರು ಆ ರೀತಿ ಘೋಷಣೆ ಮಾಡಿದ್ರು ಅಂದ್ರೆ, ನಾವು ಮಾಡಿದಂತ ಹೋರಾಟ
ನೀವೆಲ್ಲ ನೀವು ಅಣ್ಣ ತಮ್ಮಂದ್ರು ಅಕ್ಕ ತಂಗಿ ಎಲ್ಲ ನೀವು ಒಂದೊತ್ತು ಊಟ ಹಾಕಿದ್ರಲ್ಲ, ಆ ಊಟ ಮಾಡಿನೇ ನಾನು ಆ ಫ್ರೀಡಂ ಪಾರ್ಕಿಗೆ ತಲುಪಿದೆ. ಆ ತಲುಪಿದಾಗ ಮಾತ್ರ ಆ ಹೋರಾಟಕ್ಕೆ ಯಶಸ್ಸು ಸಿಕ್ತು. ಅದೆಲ್ಲ ಬಂದು ನನ್ನ ಒಬ್ಬ ಹೋರಾಟ ಅಲ್ಲ, ತಾವೆಲ್ಲ ಕೈ ಜೋಡಿಸಿದ್ದೀರಾ, ಏನು ಕಲ್ಯಾಣ ಕರ್ನಾಟಕದ ಜನತೆ ಏನಿದ್ದೀರಾ ತಾವೆಲ್ಲ ನನಗೆ ಬೆಂಬಲ ಕೊಟ್ಟಿದ್ರಿಂದ ಆ ಹೋರಾಟವನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಸುದ್ದಿ ಮಾಡ್ತು. ಏನಪ್ಪ 200 ಮೀಟರ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಗ್ಬೇಕಾ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ, ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಯ್ತು, ಹೊರ ರಾಜ್ಯಗಳಲ್ಲಿ ಚರ್ಚೆಗಳಾಯ್ತು ಅಂತ. ಅವರು ಯಾಕೆ 200 ಮೀಟರ್ ನಿಮ್ಗೆ ಬೇಕು ಅಂದ್ರೆ, ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಆ ಸಂವಿಧಾನ ಬರೆದಂತ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅಂದ್ರೆ ಸಂವಿಧಾನ, ಸಂವಿಧಾನ ಅಂದ್ರೆ ಅಂಬೇಡ್ಕರ್. ಹಂಗಿರ್ತಕ್ಕಂಥವ್ರನ್ನ ನಾವು ಈ ದೇಶದಲ್ಲಿ ಅತಿ ಎತ್ತರವಾಗಿ ಕಾಣ್ಲಿಕ್ಕೆ ನಾವು ಇಷ್ಟಪಟ್ಟಿದ್ದು ಒಳ್ಳೇದ ಕೆಟ್ಟದ್ದು? ಒಳ್ಳೇದಲ್ವಾ? ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ 182 ಮೀಟರ್ಗಳ ಎತ್ತರದ್ದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅದಕ್ಕಿಂತ 18 ಮೀಟರ್ಗಳ ಒಂದು ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ಈ ಒಂದು ಕಾಲ್ನಡಿಗೆ ಜಾಥಾ ನಾವು ಹಮ್ಮಿಕೊಂಡು ನಾವು ಹೊರಟಾಗ ನಮ್ಗೆ ಒಂದು ದೊಡ್ಡ ಯಶಸ್ಸು ಸಿಕ್ತು. ಗಂಗಾವತಿ ನಾವು ಪಟ್ಟಣಕ್ಕೂ ಬಂದಾಗ ನಮ್ಗೆ ತುಂಬಾ ಅದ್ದೂರಿಯಾಗಿ ನಮ್ಮ ದಲಿತ ಮುಖಂಡರೆಲ್ಲ ನಮ್ಗೆ ಸ್ವಾಗತ ಮಾಡಿ, ನಾವು ಇಲ್ಲೇ ರಾತ್ರಿ ಎಲ್ಲ ಉಳ್ಕೊಂಡು ಮತ್ತೆ ಮರುದಿನ ಬೆಳಿಗ್ಗೆ ನನ್ನ ಬೀಳ್ಕೊಡುಗೆ ಕೊಟ್ಟು ತುಂಬಾ ಒಳ್ಳೆ ನಿಟ್ಟಿನಲ್ಲಿ ನಮ್ಗೆ ಗಂಗಾವತಿ ಅಂದ್ರೆ ತುಂಬಾ ಸಂತೋಷ ಆಯ್ತು. ಅಂತ ಒಂದು ಗಂಗಾವತಿ ಪಟ್ಟಣಕ್ಕೆ ಬಂದು ನನ್ನನ್ನ ಈ ರೀತಿ ತಾವೆಲ್ಲ ಸ್ವಾಗತ ಮಾಡಿದ್ದಕ್ಕೆ ನಾನು ನನ್ನ ತುಂಬ ಹೃದಯದಿಂದ ತಮ್ಮೆಲ್ಲರಿಗೂ ವಂದಿಸ್ತಾ ಸ್ವಾಗತ ಕೊಡ್ತೀನಿ. ಇದ್ರ ಜೊತೆಯಲ್ಲಿ ನಮ್ಮ ನಾಗರಾಜ್ ಕಟ್ಟಿಮನಿ ಅವ್ರಿಗೆ ಒಳ್ಳೆ ವಿಚಾರ ಮತ್ತೆ ದೀನ ದಲಿತರ ಪರವಾಗಿ ಏನು ಬಡವರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಮ್ಮ ಭೀಮ್ ಬ್ರದರ್ ಸಂಘ ಸದಾ ಅವರ ಜೊತೆನಲ್ಲಿ ನಿಲ್ಲುತ್ತೇವೆ. ಮತ್ತೆ ಯಾವುದೇ ತರಹದ ಸ್ವಾರ್ಥಕ್ಕಾಗಿ ಸಂಘಟನೆ ಬಳಸಿದ್ರೆ ಅಂತ ಸಂದರ್ಭದಲ್ಲಿ ನಮಗೆ ಕಿವಿಗೆ ಏನಾದ್ರು ಬಿತ್ತಂದ್ರೆ ನಮ್ಮ ಸಂಘಟನೆ ಯಾವುದೇ ಸ್ವಾರ್ಥಕ್ಕಾಗಿ ನಾವು ಬಳಸಂತದ್ದು ನಮ್ಮ ಸಂಘಟನೆಯಲ್ಲಿ ಇಲ್ಲ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.